ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಹಿಯಾದ ರುಚಿಯಾದ ತಂಬಿಟ್ಟು ಅಥವಾ ತಮಟನ ಮಾಡೋಣ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಮಾಡುವಂತಹ ರುಚಿಯಾದ ರೆಸಿಪಿಗಳನ್ನು ನೀವು ಕೂಡ ನೋಡಿ ತಿಳ್ಕೊಬೋದು. ಇವತ್ತು ನಾವು ಮಾಡ್ತಿರುವಂತಹ ತಂಬಿಟ್ಟನ್ನು ಊರಿನ ಹಬ್ಬ ಅಥವಾ ಮಾರಿ ಹಬ್ಬದಲ್ಲಿ ಮಾಡ್ತಾರೆ. ಹಾಗೆ ಹೆಣ್ಣು ದೇವರಿಗೆ ಜಾತ್ರೆ ಸಮಯದಲ್ಲಿ ಆರತಿ ಮಾಡೋದಕ್ಕೂ ಮಾಡ್ತಾರೆ. ಆರತಿ ಮಾಡೋದಕ್ಕೆ ತಂಬಿಟ್ಟನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಡಿಸೈನ್ ಮಾಡಿ ಮಾಡ್ತಾರೆ. ನಾವು ಇಲ್ಲಿ ನಾರ್ಮಲ್ ಆಗಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀವಿ. ಈಗ ಸಿಹಿಯಾದ ತಂಬಿಟ್ಟನ್ನು ಮಾಡೋಣ ಬನ್ನಿ. ಒಂದು ಫುಲ್ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ನಮ್ಮ ಹೊಲದ ಗದ್ದೆ ಅಕ್ಕಿಯನ್ನೇ ತಗೊಂಡಿದ್ದೀನಿ. ನೀರು ಕುಡಿಯುವಂತಹ ಗ್ಲಾಸ್ನಲ್ಲಿ 3 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಕಡಲೆ, ಈ ಕಡಲೆನ ನಾನು ಅಕ್ಕಿ ತಗೊಂಡಿರುವಂತಹ ಗ್ಲಾಸಲ್ಲೇ 3 ಗ್ಲಾಸ್ ಕಡಲೆನ ತಗೊಂಡಿದ್ದೀನಿ. ಅರ್ಧ kg ಕಡಲೆ ಬೀಜ, ಅರ್ಧ kg ಬೆಲ್ಲ. ನಾನು ಇಲ್ಲಿ ಕಪ್ಪು ಬೆಲ್ಲ ಮತ್ತು ಬಿಳಿ ಬೆಲ್ಲ ಎರಡನ್ನೂ ತಗೊಂಡಿದ್ದೀನಿ. ಯಾಕಂದರೆ ಬರೀ ಕಪ್ಪು ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಕಪ್ಪಾಗ್ಬೋದು ಅನ್ನೋ ಕಾರಣಕ್ಕೆ ಬಿಳಿ ಬೆಲ್ಲ ಮತ್ತು ಕಪ್ಪು ಬೆಲ್ಲ ಎರಡನ್ನೂ ತಗೊಂಡಿದ್ದೀನಿ. ನೀವು ಬಿಳಿ ಬೆಲ್ಲ ಮಾತ್ರ ಇದ್ದರೆ ಅದನ್ನು ಮಾತ್ರನೇ ತಗೊಳ್ಳಿ. ಇಲ್ಲ ಅಂದರೆ ಎರಡನ್ನೂ ಅರ್ಧ ತಗೊಂಡ್ರೂ ಒಳ್ಳೆಯದೇ. 50 ಗ್ರಾಮು ಕರಿ ಎಳ್ಳು ಅಥವಾ ಕೆಲವರು ಪುಟ್ಟೆಳ್ಳು ಅಂತಲೂ ಕೂಡ ಹೇಳ್ತಾರೆ. ಮತ್ತು ನಾನು 50 ಗ್ರಾಮ್ ಕಡಲೆನ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಏನಕ್ಕೆ ಅಂತ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ಈಗ ತಂಬಿಟ್ಟನ್ನು ಮಾಡೋಣ ಬನ್ನಿ. ಇವಾಗ ಅಕ್ಕಿನ ತಗೊಂಡು ಈ ಬಾಣಲಿಲಿ ಹುರ್ಕೊಳ್ಳೋಣ. ನಾನು ಇಲ್ಲಿ ಪೂರ್ತಿ ಅಕ್ಕಿನ ಒಂದೇ ಸಲ ಹುರ್ಕೊಂಡಿಲ್ಲ, ಸ್ವಲ್ಪ ಅರ್ಧ ಸಲ ಮಾಡಿಕೊಂಡು 2 ಸಲ ಅಕ್ಕಿನ ಹುರ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಕೆಂಪಗೆ ಈ ರೀತಿ ಗರಮಾಗಿ ಬರೋ ರೀತಿಲಿ ಹುರ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ಹುರ್ಕೊಂಡಾದಮೇಲೆ ಹುರಿದಿರುವಂತಹ ಅಕ್ಕಿನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತೀನಿ. ನಾನು ನಿಮಗೆ ಒಂದೇ ಸಲ ಅಕ್ಕಿನ ಹುರಿದಿರೋ ಅಂಥದ್ದನ್ನು ತೋರಿಸಿದ್ದೀನಿ, ಆದರೆ ನಾನು ಇಲ್ಲಿ 2 ಸಲ ಹುರ್ಕೊಂಡಿದ್ದೀನಿ. ನೀವು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಹುರ್ಕೋಬೇಕು ಅಂದಾಗ ಸ್ವಲ್ಪನೇ ತಗೊಂಡು ಹುರ್ಕೊಳ್ಳಿ. ಅಕ್ಕಿ ಎಲ್ಲ ಹುರ್ಕೊಂಡಾದಮೇಲೆ ಈಗ ಕಡಲೆ ಬೀಜನ ಹುರ್ಕೊಳ್ಳೋಣ. ಕಡಲೆ ಬೀಜನೂ ಕೂಡ 2 ಸಲ ಅರ್ಧ ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಕೆಂಪಗೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ಈ ಕಡಲೆ ಬೀಜನ ನಾನು ಒಂದು ಮರದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಬಿಸಿ ಇದ್ದಾಗಲೇ ಇದನ್ನು 2 ಭಾಗ ಮಾಡೋಣ, ಇಲ್ಲಾಂದರೆ ಆರಿದ ಮೇಲೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಇದು ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಬಿಡೋಣ. ಅದಕ್ಕೆ ನಾನು ಇಲ್ಲಿ ಸೇರು ತಗೊಂಡು ಕಡಲೆ ಬೀಜನ 2 ಭಾಗ ಮಾಡ್ತಾಯಿದ್ದೀನಿ. ಇದು ಬಿಸಿ ಇದ್ದಾಗಲೇ ಮಾಡಿದ್ರೆ ಬೇಗನೆ ಆಗುತ್ತೆ. ಆರಿದ ಮೇಲೆ ಮಾಡೋಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಿಸಿದು ಆವಾಗಲೇ ಹುರಿದ ತಕ್ಷಣವೇ ಮಾಡಿ. ಈಗ ನೋಡಿ ಕಡಲೆ ಬೀಜನೆಲ್ಲ ಒಡೆದು ಸಿಪ್ಪೆನೆಲ್ಲ ತೆಗೆದು ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ನೀವು ಕೂಡ ಇದೇ ರೀತಿ ಕ್ಲೀನ್ ಮಾಡ್ಕೋಬೇಕು. ಒಂದು ಮಿಕ್ಸರ್ ಗ್ರೈಂಡರ್ಗೆ ಹುರಿದು ಆರಿಸ್ಕೊಂಡಿರುವಂತಹ ಅಕ್ಕಿಯನ್ನು ಹಾಕೊಳ್ಳೋಣ. ಬಿಸಿ ಅಕ್ಕಿನ ಮಿಕ್ಸರ್ ಗ್ರೈಂಡರ್ಗೆ ಹಾಕಬೇಡಿ, ಅಕ್ಕಿನ ಆರಿಸ್ಬಿಟ್ಟು ಹಾಕಿ. ಯಾಕಂದರೆ ಅದು ಕರೆಂಟ್ ಅಲ್ವಾ, ಸೊ ಹಾಗಾಗಿ ಅಕ್ಕಿನ ಆರಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಸ್ವಲ್ಪ ಕಡಲೆನ ಮಿಕ್ಸ್ ಮಾಡಿ ರುಬ್ಕೊಳ್ಳಿ. ನಾನು ನಿಮಗೆ ಮೊದಲೇ ತೋರಿಸಿದ್ದೆ 3 ಗ್ಲಾಸ್ ಅಕ್ಕಿ 3 ಗ್ಲಾಸ್ ಕಡಲೆನ ತೊಗೊಂಡಿದ್ದೀನಿ ಅಂತ. ಆ ಅಕ್ಕಿ ಮತ್ತು ಕಡಲೆನ ಸ್ವಲ್ಪನೇ ಹಾಕ್ಕೊಂಡು ಎಲ್ಲದನ್ನು ರುಬ್ಕೊಳ್ಳಿ. ನಾನು ಕೂಡ ಅಕ್ಕಿ ಮತ್ತು ಕಡಲೆನ ರುಬ್ಕೊಂಡಿದ್ದೀನಿ. ಈಗ ನಾನು ಕಪ್ಪು ಬೆಲ್ಲ ಮತ್ತು ಬಿಳಿ ಬೆಲ್ಲನ ಎರಡನ್ನೂ ಕಲ್ಲಲ್ಲಿ ದಪ್ಪಗೆ ಕುಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು 3/4 ಲೀಟ್ರಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲನ ಕರಗೋದಕ್ಕೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ನಾವು ತೊಗೊಂಡಿರುವಂತಹಷ್ಟು ಕ್ವಾಂಟಿಟಿಗೆ ನೀರು 3/4 ಲೀಟ್ರ್ ಸಾಕು. ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ನೀವು ಕಡಿಮೆ ಪ್ರಮಾಣದಲ್ಲಿ ತಂಬಿಟ್ಟನ್ನ ಮಾಡ್ತಾಯಿದ್ರೆ ನೀರನ್ನು ನೋಡಿಕೊಂಡು ತಗೊಳ್ಳಿ. ಒಂದು ಸೈಡ್ ಒಲೆಯಲ್ಲಿ ಬೆಲ್ಲದ ಪಾನಕ ರೆಡಿ ಆಗ್ತಾ ಇದೆ, ಇನ್ನೊಂದು ಸೈಡ್ ನಾನು ಒಂದು ಬಾಣಲಿಗೆ ಎಳ್ಳನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡಿರುವಂತಹ 50 ಗ್ರಾಮ್ ಎಳ್ಳನ್ನು ಪುಡಿ ಮಾಡ್ಕೊಂಡಿರುವಂತಹ ಅಕ್ಕಿ ಕಡಲೆಗೆ ಸೇರಿಸ್ಕೊಳ್ಳೋಣ. ನಂತರ ಹುರಿದು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಸೇರಿಸ್ಕೊಳ್ಳೋಣ. ತುರಿದಿಟ್ಕೊಂಡಿರುವಂತಹ ಒಂದು ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ಆವಾಗಲೇ ಹೇಳಿದಂಗೆ ಇನ್ನೊಂದು ಸ್ವಲ್ಪ ಕಡಲೆನ 50 ಗ್ರಾಮ್ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ.
ಇನ್ನೊಂದು ಕಡೆ ಬೆಲ್ಲದ ಪಾನಕ ರೆಡಿಯಾಗಿದೆ. ಈಗ ಕಾದಿರುವಂತಹ ಬೆಲ್ಲದ ಪಾಕನ ಜಾಲರಿಲಿ ಸೋಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಜಾಲರಿಲಿ ಸೋಸ್ಕೊಂಡು ಬೆಲ್ಲದ ಪಾಕನ ತೊಗೊಳ್ಳಿ, ಯಾಕಂದರೆ ಅಲ್ಲಿ ಕಡ್ಡಿ ಕಸಗಳು ಏನಾದರೂ ಇರ್ಬೋದು. ಹಾಗಾಗಿ ಬೆಲ್ಲನ ಕರಗಿಸಿರೋದ್ರಿಂದ ಸೋಸ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ಹಾಕ್ಕೊಂಡು ನೀಟಾಗಿ ಹಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ನೀವು ನೋಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಆ ಪಾಕ ಮತ್ತು ಹಿಟ್ಟು ಸರಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ನೋಡ್ಕೊಳ್ಳಿ. ನಾನು ಇಲ್ಲಿ 3/4 ಲೀಟ್ರ್ ನೀರು ತೊಗೊಂಡು ಬೆಲ್ಲನ ಹಾಕಿ ಕರಗಿಸಿದ್ದೆ. ಅಷ್ಟು ಬೆಲ್ಲದ ಪಾನಕನೂ ಕೂಡ ಹಿಟ್ಟಿಗೆ ಸರಿ ಹೋಯಿತು. ಬೆಲ್ಲದ ಪಾಕ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡಾದಮೇಲೆ ನೀವು ಕೈಯಲ್ಲಿ ನೀಟಾಗಿ ಒಂದ್ಸಲ ಕಲಿಸ್ಕೋಬೇಕು. ಬೆಲ್ಲದ ಪಾಕ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಬೆಚ್ಚಗಿರುತ್ತೆ ಹಿಟ್ಟು. ಸೊ ನೋಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡಾಗಿದೆ. ಈಗ ನಿಮಗೆ ಒಂದು ಉಂಡೆನ ಕಟ್ಟಿ ತೋರಿಸ್ತೀನಿ. ನೀವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆನ ಮಾಡ್ಕೋಬೋದು. ಕೆಲವರು ಸಣ್ಣದಾಗಿ ಮಾಡ್ತಾರೆ, ಇನ್ನು ಕೆಲವರು ದಪ್ಪದಾಗಿ ಮಾಡ್ಕೋತಾರೆ. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ಹಾಗೆ ದೇವರಿಗೆ ಆರತಿ ಮಾಡೋದಕ್ಕೆ ಬೇರೆ ಬೇರೆ ಡಿಸೈನಾಗೂ ಕೂಡ ಮಾಡ್ಕೊಳ್ತಾರೆ, ಆ ರೀತಿಯೂ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ. ಧನ್ಯವಾದಗಳು.